ಉಗ್ರರ ವಿರುದ್ಧ ಮತ್ತೆ ಆಪರೇಷನ್ ಸಿಂಧೂರ ನಡೆಸುತ್ತಾ ಭಾರತ. ಆಪರೇಷನ್ ಸಿಂಧೂರದ ಬೆನ್ನಲ್ಲೇ ಪಾಕಿಸ್ತಾನ ಫುಲ್ ಅಲರ್ಟ್ ಆಗಿದೆ. ಕಳೆದ ರಾತ್ರಿ ಸಿಯಾಲ್ಕೋಟ್ನಲ್ಲಿ ಮೊಳಗಿದ ಅಲರ್ಟ್ ಸೈರನ್ ಸದ್ದು ಕೇಳ್ತಾ ಇದ್ದಂತೆ ದಿಕ್ಕಾಪಾಲಾಗಿ ಓಡೋಗಿದ್ದಾರೆ ಅಲ್ಲಿನ ಸಿಯಾಲ್ಕೋಟ್ನ ಜನ. ಮತ್ತೆ ಆಪರೇಷನ್ ಸಿಂಧೂರ 2.0 ಮುಂದುವರಿಬಹುದು ಅನ್ನುವಂತಹ ಆತಂಕ. ಮೊನ್ನೆ ನಸುಕಿನ ಜಾವ ಉಗ್ರರ 9 ಸ್ಪಾಟ್ಗಳನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಲಾಯಿತು. ಸುಮಾರು 90ಕ್ಕೂ ಹೆಚ್ಚು ಉಗ್ರರು ಅದರಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ. ಆದರೆ ಪಾಕಿಸ್ತಾನ ಮಾತ್ರ 30 ಜನ ಸಾವನ್ನಪ್ಪಿದ್ದಾರೆ ಅಂತ ಮಾತ್ರ ಹೇಳಿಕೊಳ್ತಾ ಇದೆ. ನಿನ್ನೆ ಸಿಯಾಲ್ಕೋಟ್ನಲ್ಲಿ ರಾತ್ರಿ ಸೈರನ್ ಮೊಳಗ್ತಾ ಇದ್ದಂತೆ ಅಲ್ಲಿನ ಜನ ಗಾಬರಿಯಿಂದ ಓಡಕ್ ಸ್ಟಾರ್ಟ್ ಮಾಡಿದ್ರು. ಏನೋ ನಿನ್ನೆಯ ದೃಶ್ಯವನ್ನ ಗಮನಿಸಿದ್ವಿ ನಾವು. ಗಡಿ ಜಿಲ್ಲೆಗಳಲ್ಲಿ ಯಾವೆಲ್ಲ ಪಾಕಿಸ್ತಾನಿಗಳು ವಾಸ ಮಾಡ್ತಾ ಇದ್ರಲ್ಲ, ಅವರೆಲ್ಲರೂ ಬೇರೆ ಬೇರೆ ಕಡೆ ಸೇಫ್ ಝೋನಿಗೆ ಹೋಗುವಂತಹ ಪ್ರಯತ್ನಗಳು ಆಗ್ತಾ ಇತ್ತು. ಆದರೆ ಭಾರತ ನಡೆಸಿರುವಂತಹ ದಾಳಿಯಲ್ಲಿ ಈವರೆಗೂ ಭಾರತ ಸೇನೆ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಯಾವ ಸಿವಿಲಿಯನ್ಗೂ ಕೂಡ ಅಲ್ಲಿ ಹಾನಿಯಾಗಿಲ್ಲ, ಹತ್ಯೆಯಾಗಿಲ್ಲ. ಸತ್ತಿರೋರೆಲ್ಲರೂ ಕೂಡ ನರಮೇಧವನ್ನ ನಡೆಸುವಂತಹ ಉಗ್ರರೇ. ಸುಮಾರು 90 ಜನರಿಗೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. 9 ಕಡೆಗಳಲ್ಲಿ ಇಂಡಿಯನ್ ಏರ್ ಫೋರ್ಸ್ನಿಂದ ದಾಳಿಯಾಗುತ್ತೆ. ಕೇವಲ 28 ನಿಮಿಷದ ಕಾರ್ಯಾಚರಣೆಯದು. 28 ನಿಮಿಷದ ಒಳಗಾಗಿ 9 ಕಡೆ ಅಟ್ಯಾಕ್ ಮಾಡಿ ಉಗ್ರರ ನೆಲೆಗಳನ್ನ ಧ್ವಂಸಗೊಳಿಸ್ತಾರೆ. ಉಗ್ರರು ನಿರ್ನಾಮವಾಗಿದ್ದಾರೆ. ಇನ್ನು ನಿನ್ನೆಯ ಸಿಯಾಲ್ಕೋಟ್ನಲ್ಲಿ ಸೈರನ್ ಮೊಳಗ್ತಾ ಇದ್ದಂತೆ ಜನಸಾಮಾನ್ಯರು ಓಡ್ತಾ ಇರುವಂತಹ ದೃಶ್ಯ, ಕಲ್ಮಾ ಹೇಳಿಕೊಂಡು ಓಡಾಡ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.